ಪ್ರಶ್ನೆ O3 ಇದು ಆಯ್ಕೆ ಎ ಆಮ್ಲಜನಕ, ಬಿ ಓಜೋನ್, ಸಿ ಜಲಜನಕ, ಡಿ ಸಾರಜನಕ. ಸರಿಯಾದ ಉತ್ತರ ಬಿ ಓಜೋನ್. ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಸಲ್ಪಟ್ಟಿರುವ ಒಂದು ಜೋಡಿ ಯಾವುದು? ಆಯ್ಕೆ ಎ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಕೇರಳ, ಬಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಆಸಾಂ, ಸಿ ಗಿರ್ ರಾಷ್ಟ್ರೀಯ ಉದ್ಯಾನ ಗುಜರಾತ್, ಡಿ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನ ಮಹಾರಾಷ್ಟ್ರ. ಸರಿಯಾದ ಉತ್ತರ ಸಿ ಗಿರ್ ರಾಷ್ಟ್ರೀಯ ಉದ್ಯಾನ ಗುಜರಾತ್. ಪ್ರಶ್ನೆ ಕೆಳಗಿನ ಯಾವ ರಾಜ್ಯವು ಸಂಪದ್ಭರಿತ ಗಂಧದ ಕಟ್ಟಿಗೆಯ ಅರಣ್ಯಗಳನ್ನು ಹೊಂದಿದೆ? ಆಯ್ಕೆ ಎ ಬಿಹಾರ್, ಬಿ ಹರಿಯಾಣ, ಸಿ ರಾಜಸ್ಥಾನ್, ಡಿ ಕರ್ನಾಟಕ. ಸರಿಯಾದ ಉತ್ತರ ಡಿ ಕರ್ನಾಟಕ. ಪ್ರಶ್ನೆ 2021ನೇ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎ 1393 ದಶಲಕ್ಷ, ಬಿ 1406 ದಶಲಕ್ಷ, ಸಿ 1027 ದಶಲಕ್ಷ, ಡಿ 680 ದಶಲಕ್ಷ. ಸರಿಯಾದ ಉತ್ತರ 1406 ದಶಲಕ್ಷ. ಪ್ರಶ್ನೆ ಇವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಾಗಿರುವುದಿಲ್ಲ? ಆಯ್ಕೆ ಎ ಇಂಗಾಲದ ಡೈಆಕ್ಸೈಡ್, ಬಿ ಮೀಥೇನ್, ಸಿ ನೈಟ್ರಿಕ್ ಆಕ್ಸೈಡ್, ಡಿ ಆಮ್ಲಜನಕ. ಸರಿಯಾದ ಉತ್ತರ ಡಿ ಆಮ್ಲಜನಕ. ಪ್ರಶ್ನೆ ವಿಶ್ವ ಪರಿಸರ ದಿನವನ್ನು ಆಚರಿಸುವುದು ಯಾವಾಗ? ಆಯ್ಕೆ ಎ ಜೂನ್ 5, ಬಿ ಜುಲೈ 5, ಸಿ ಆಗಸ್ಟ್ 5, ಡಿ ಸೆಪ್ಟೆಂಬರ್ 5. ಸರಿಯಾದ ಉತ್ತರ ಜೂನ್ 5. ಜನಸಂಖ್ಯಾ ಸ್ಫೋಟ ಉಂಟಾಗಲು ಕಾರಣ? ಆಯ್ಕೆ ಎ ವೈದ್ಯಕೀಯ ಸೌಲಭ್ಯಗಳ ಕೊರತೆ, ಬಿ ಹೆಚ್ಚಿನ ಮರ್ತ್ಯುತೆ, ಸಿ ಹೆಚ್ಚಿನ ಫಲವಂತಿಕೆ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ ಹೆಚ್ಚಿನ ಫಲವಂತಿಕೆ. ಓಜೋನ್ ಅವನತಿಗೆ ಕಾರಣವಾದ ಪ್ರಮುಖ ಕರ್ತು? ಆಯ್ಕೆ ಎ CFC, ಬಿ ಮೀಥೇನ್, ಸಿ ನೈಟ್ರಿಕ್ ಆಕ್ಸೈಡ್, ಡಿ ಸಲ್ಫರ್. ಸರಿಯಾದ ಉತ್ತರ ಎ CFC. ಸಂಚಯನ ಆವರ್ತಕ್ಕೊಂದು ಉದಾಹರಣೆ? ಆಯ್ಕೆ ಎ ಆಮ್ಲಜನಕ ಆವರ್ತ, ಬಿ ಸಾರಜನಕ ಆವೃತ್ತ, ಸಿ ರಂಜಕ ಆವೃತ್ತ, ಡಿ ಇಂಗಾಲದ ಆವೃತ್ತ. ಸರಿಯಾದ ಉತ್ತರ ಸಿ ರಂಜಕ ಆವೃತ್ತ. ಆಮ್ಲ ಮಳೆ ಉಂಟಾಗಲು ಕಾರಣ? ಆಯ್ಕೆ ಎ ಜಲಮಾಲಿನ್ಯ, ಬಿ ವಾಯು ಮಾಲಿನ್ಯ, ಸಿ ಶಬ್ದ ಮಾಲಿನ್ಯ, ಡಿ ಮಣ್ಣು ಮಾಲಿನ್ಯ. ಸರಿಯಾದ ಉತ್ತರ ಬಿ ವಾಯು ಮಾಲಿನ್ಯ. ಹಗಲಿನ ವೇಳೆಯಲ್ಲಿ ಅತಿ ಶಬ್ದ ಮಾಲಿನ್ಯ ಉಂಟಾಗಲು ಕಾರಣ? ಆಯ್ಕೆ ಎ ಸೈರನ್, ಬಿ ರೇಡಿಯೋ ಮತ್ತು ಟಿವಿ, ಸಿ ಟ್ರಾಫಿಕ್, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ ಟ್ರಾಫಿಕ್. ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ? ಆಯ್ಕೆ ಎ ತಮಿಳುನಾಡು, ಬಿ ಕೇರಳ, ಸಿ ಆಂಧ್ರ ಪ್ರದೇಶ, ಡಿ ಕರ್ನಾಟಕ. ಸರಿಯಾದ ಉತ್ತರ ಡಿ ಕರ್ನಾಟಕ. ಪ್ರಶ್ನೆ ಸ್ಮಾಗ್ ಇದು ಇವುಗಳ ಸಂಯೋಜನೆ? ಆಯ್ಕೆ ಎ ಹೊಗೆ ಮತ್ತು ಹಿಮ, ಬಿ ಹಿಮ ಮತ್ತು ಮಬ್ಬು, ಸಿ ಹೊಗೆ ಮತ್ತು ಮಬ್ಬು, ಡಿ ಇವೆಲ್ಲವು. ಸರಿಯಾದ ಉತ್ತರ ಹೊಗೆ ಮತ್ತು ಮಬ್ಬು. ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಜೀವ ಜಗತ್ತಿನಿಂದ ಕಣ್ಮರೆಯಾದ ಪ್ರಭೇದವಾಗಿದೆ? ಆಯ್ಕೆ ಎ ಹುಲಿ, ಬಿ ಡೋಡೋ, ಸಿ ಬಾರಾಸಿಂಗ, ಡಿ ಚಿರತೆ. ಸರಿಯಾದ ಉತ್ತರ ಬಿ ಡೋಡೋ. ಜಾಗತಿಕ ವಾತಾವರಣದ ಉಷ್ಣಾಂಶ ಹೆಚ್ಚಳಕ್ಕೆ ಕಾರಣ? ಆಯ್ಕೆ ಎ ಪಳೆಯುಳಿಕೆ ಇಂಧನ ಸುಡುವಿಕೆ, ಬಿ ಮಣ್ಣಿನ ಸವಕಳಿ, ಸಿ ಜಲಮಾಲಿನ್ಯ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ಪಳೆಯುಳಿಕೆ ಇಂಧನ ಸುಡುವಿಕೆ. ಪ್ರಶ್ನೆ DDT ಇದು ಆಯ್ಕೆ ಎ ಕೊಳೆಯುವ ಮಲಿನಕಾರಕ, ಬಿ ಕೊಳೆಯದ ಮಲಿನಕಾರಕ, ಸಿ ಪಳೆಯುಳಿಕೆ ಇಂಧನ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ ಕೊಳೆಯದ ಮಲಿನಕಾರಕ.
ಪ್ರಶ್ನೆ, ಭಾರತೀಯ ವನ್ಯಜೀವಿ ಸಂಸ್ಥೆ ಇರುವ ಸ್ಥಳ ಯಾವುದು? ಆಯ್ಕೆ ಎ ಲಕ್ನೋ, ಬಿ ಕೋಲ್ಕತ್ತಾ, ಸಿ ಡೆಹ್ರಾಡೂನ್, ಡಿ ಬೆಂಗಳೂರು. ಸರಿಯಾದ ಉತ್ತರ ಸಿ ಡೆಹ್ರಾಡೂನ್. ಜಾಗತಿಕ ಅರಣ್ಯ ದಿನವನ್ನು ಆಚರಿಸುವುದು ಯಾವಾಗ? ಆಯ್ಕೆ ಎ ಮಾರ್ಚ್ 21, ಬಿ ಏಪ್ರಿಲ್ 21, ಸಿ ಜೂನ್ 21, ಡಿ ಮೇ 21. ಸರಿಯಾದ ಉತ್ತರ ಎ ಮಾರ್ಚ್ 21. ಭೂಮಿಯ ಮೇಲ್ಮೈಯನ್ನು ಆವರಿಸಿರುವ ನೀರನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ ಎ ಜಲಗೋಳ, ಬಿ ಶಿಲಾಗೋಳ, ಸಿ ವಾಯುಗೋಳ, ಡಿ ಇವೆಲ್ಲವುಗಳು. ಸರಿಯಾದ ಉತ್ತರ ಎ ಜಲಗೋಳ. ಪರಿಸರ ಅಧ್ಯಯನವು ಯಾವುದನ್ನು ಒಳಗೊಂಡಿದೆ? ಆಯ್ಕೆ ಎ ಸಸ್ಯಗಳು, ಬಿ ಪ್ರಾಣಿಗಳು, ಸಿ ಸೂಕ್ಷ್ಮಜೀವಿಗಳು, ಡಿ ನೈಸರ್ಗಿಕ ಜಗತ್ತು. ಸರಿಯಾದ ಉತ್ತರ ಡಿ ನೈಸರ್ಗಿಕ ಜಗತ್ತು. ಭೂಮಿಯ ಮೇಲೆ ಜೀವವು ಇದನ್ನು ಹೊಂದದೆ ಸಾಧ್ಯವಿಲ್ಲ. ಆಯ್ಕೆ ಎ ಉಡುಪು, ಬಿ ವಸತಿ, ಸಿ ನೀರು, ಡಿ ಸುರಕ್ಷತೆ. ಸರಿಯಾದ ಉತ್ತರ ಸಿ ನೀರು. ಪ್ರಶ್ನೆ, ಭೂ ಸವಕಳಿಯನ್ನು ತಡೆಯಬಹುದಾದ ಕ್ರಮವೆಂದರೆ? ಆಯ್ಕೆ ಎ ಮಿತಿಮೀರಿ ಮೇಯಿಸುವುದು, ಬಿ ಹೆಚ್ಚು ಮರಗಿಡಗಳನ್ನು ಬೆಳೆಸುವುದು, ಸಿ ಭೂಮಿಯನ್ನು ಇಳಿಜಾರು ಮಾಡುವುದು, ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ ಹೆಚ್ಚು ಮರಗಿಡಗಳನ್ನು ಬೆಳೆಸುವುದು. ಪ್ರಶ್ನೆ, ಜೀವ ಪರಿಸರ ವ್ಯವಸ್ಥೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ. ಆಯ್ಕೆ ಎ ಸಸ್ಯಗಳ ಗುಂಪು ಶಕ್ತಿಯನ್ನು ಒದಗಿಸುತ್ತದೆ, ಬಿ ಜೀವಿಗಳ ಗುಂಪು ಜೀವ ಸಂಖ್ಯೆಯನ್ನು ರಚಿಸುವುದು, ಸಿ ಜೈವಿಕ ಪ್ರಕ್ರಿಯೆಗಳನ್ನು ಅಭ್ಯಾಸಿಸುವ ಘಟಕ, ಡಿ ಯಾವುದೂ ಅನ್ವಯಿಸುವುದಿಲ್ಲ. ಸರಿಯಾದ ಉತ್ತರ ಸಿ ಜೈವಿಕ ಪ್ರಕ್ರಿಯೆಗಳನ್ನು ಅಭ್ಯಾಸಿಸುವ ಘಟಕ. ಪ್ರಶ್ನೆ, ಮಾನವನು ಆಯ್ಕೆ ಎ ಉತ್ಪಾದಕ, ಬಿ ಉಪಭೋಗಿ, ಸಿ ಪರಾವಲಂಬಿ, ಡಿ ವಿಘಟಕ. ಸರಿಯಾದ ಉತ್ತರ ಬಿ ಉಪಭೋಗಿ. ಜಲ ಮಾಲಿನ್ಯಕ್ಕೆ ಕಾರಣ? ಆಯ್ಕೆ ಎ ಹೊಗೆ, ಬಿ ಮಣ್ಣಿನ ಸವಕಳಿ, ಸಿ ಕಾರ್ಖಾನೆಯ ಕಲುಷಿತ ನೀರು, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ ಕಾರ್ಖಾನೆಯ ಕಲುಷಿತ ನೀರು. ಹಿಮೋಗ್ಲೋಬಿನ್ ಹೆಚ್ಚು ಆಕರ್ಷಿಸುವ ಅನಿಲ? ಆಯ್ಕೆ ಎ ಕಾರ್ಬನ್ ಮೊನಾಕ್ಸೈಡ್, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ಸಲ್ಫರ್ ಡೈಆಕ್ಸೈಡ್, ಡಿ ನೈಟ್ರೋಜನ್ ಆಕ್ಸೈಡ್. ಸರಿಯಾದ ಉತ್ತರ ಎ ಕಾರ್ಬನ್ ಮೊನಾಕ್ಸೈಡ್. ಪ್ರಶ್ನೆ, ಜೂನ್ 5 ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಯ್ಕೆ ಎ ವಿಶ್ವ ಅರಣ್ಯ ದಿನ, ಬಿ ವಿಶ್ವ ಪರಿಸರ ದಿನ, ಸಿ ವಿಶ್ವ ರೆಡ್ ಕ್ರಾಸ್ ದಿನ, ಡಿ ವಿಶ್ವ ಆಹಾರ ದಿನ. ಸರಿಯಾದ ಉತ್ತರ ಬಿ ವಿಶ್ವ ಪರಿಸರ ದಿನ. ಪ್ರಪಂಚದಲ್ಲಿ ವೇಗವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಕಾರಣ? ಆಯ್ಕೆ ಎ ಹೆಚ್ಚುತ್ತಿರುವ ಕೈಗಾರಿಕೆ, ಬಿ ಹೆಚ್ಚಿನ ಆಹಾರ ಪೂರೈಕೆ, ಸಿ ಹೆಚ್ಚಿದ ಚಲನವಲನ, ಡಿ ಮರಣ ಪ್ರಮಾಣದ ಸಂಖ್ಯೆಯಲ್ಲಿ ಇಳಿಕೆ. ಸರಿಯಾದ ಉತ್ತರ ಡಿ ಮರಣ ಪ್ರಮಾಣದ ಸಂಖ್ಯೆಯಲ್ಲಿ ಇಳಿಕೆ. ಪ್ರಶ್ನೆ, ಜನಸಂಖ್ಯೆ ಬೆಳವಣಿಗೆಯ ಅಧ್ಯಯನವನ್ನು ಏನೆಂದು ಕರೆಯುವರು? ಆಯ್ಕೆ ಎ ಡೆಮೋಗ್ರಾಫಿ, ಬಿ ಜನಸಂಖ್ಯಾ ಪರಿಸರ ಶಾಸ್ತ್ರ, ಸಿ ಜನಸಂಖ್ಯಾ ಜೀವಶಾಸ್ತ್ರ, ಡಿ ಎಕಾಲಜಿಕ್ ನೀಚೆ. ಸರಿಯಾದ ಉತ್ತರ ಎ ಡೆಮೋಗ್ರಾಫಿ.